ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಈಗ ತಮ್ಮ ಹೆಸರೇನ್ರಿ? ಅರವಿಂದ್ ನಾಮದೇವ್ ರಾಠೋಡ್. ತಮಗೆ ಎಷ್ಟು ಜನ ಮಕ್ಕಳು? 3 ಮಕ್ಕಳು. 3 ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾರೆ? ಶ್ರೀ ವಿದ್ಯಾಲಯ ಸರಸ್ವತಿ ಬಾರಾಕೋಟೆ. ಈ ಸರ್ಕಾರಿ ಸ್ಕೂಲ್ದಾಗ ಇಲ್ಲ? ಅದನ್ನು ಸರ್ಕಾರಿ ಸ್ಕೂಲ್ ಐತ್ರಿ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಇದೆ, ಎಲ್ಲ ಥರ ಇದೆ. ಇಲ್ಲಿ ಏನಿಲ್ಲ. ಇಲ್ಲಿ ಹುಡುಗರಿಗೆ ಗ್ರಂಥಾಲಯ, ಮೂಲಭೂತ ಶೌಚಾಲಯ ಮತ್ತು ಟೈಮ್ಸ್ ರೀ ಟೀಚಿಂಗ್ ಏನೂ ಆಗ್ತಾ ಇಲ್ಲ. ಅದಕ್ಕೆ ಸುಮಾರು ನಮ್ಮ ಓಣ್ಯಾಗ ಎಷ್ಟು ಹುಡುಗರು ಅದಾವೆ ಅದೇ ಸರಸ್ವತಿ ಸ್ಕೂಲ್ನಾಗೆ ಹೊಂಟವೆ. ಮಿನಿಮಮ್ ಇಲ್ಲಿ ಎಷ್ಟು ಹುಡುಗರು ಬರ್ತಾವೆ ನಿಮ್ಮ ತಂಡದ? ಇಲ್ಲಿ ಒಂದು 300 ಇದ್ದಿರ್ಬೇಕು ರೀ, 300 ತಳಗೆ. ಇದಕ್ಕೆ ತಮ್ಮ ಅನಿಸಿಕೆ ಏನು? ಮಕ್ಕಳಿಗೆಲ್ಲ ಸೌಲಭ್ಯಗಳು ಕೊಡ್ಬೇಕಲ್ಲ ಸ್ಕೂಲ್ದವ್ರು, ಇವರು ಕೊಡಬೇಕು. ಅಲ್ಲಿ ಕೊಡ್ತಾರ, ಇಲ್ಲಿ ಯಾಕೆ ಕೊಡಲ್ಲ? ಅಲ್ಲಿ ಚೆನ್ನಾಗಿ ಮೂಲಭೂತ ಸೌಕರ್ಯ ಇದೆ, ಅಲ್ಲಿ ಕಳಿಸ್ತಾ ಇದ್ವು. ಅದೇ ಇಲ್ಲಿ ಇದ್ದರೆ ಇಲ್ಲೇ ನಮ್ಮ ಹುಡುಗರು ಇಲ್ಲೇ ಶಾಲೆ ಬರ್ತಾರೆ. ಇವತ್ತೇನು ಅವ್ರಿಗೆ ಊಟ ಮಾಡಿರಿ? ಏನು ಮಾಡಿರಿ? ಏನು ಪರಿಸ್ಥಿತಿ ಇಲ್ಲ. ಕಡಿಮೆ ಏನಿಲ್ಲ, ಅಡುಗೆ ಮಾಡೋದೇ ಐತೆ ಬರೀ ಇಲ್ಲಿ ಇಷ್ಟ ಮಾಡ್ತಾರೆ. ಇನ್ನೂ ಇಲ್ರಿ, ಏನೂ ಇಲ್ಲ. ನಿಮ್ಮ ಊರಾಗ ಇದ್ದೀನಿ, ಇಲ್ಲೇ ನಿಮ್ಮ ಊರಾಗೆ. ನಿಮ್ಮ ಊರಾಗ ಸಾಲಿಗೆ ಮಕ್ಳದು ಪ್ರಾಬ್ಲಮ್ ಇತ್ತು ಅಂತ ಕೇಳೋಕೆ ಬಂದಿದ್ದು. ಹಾಂ, ತಾಂಡರಾಗೆ ಇಲ್ಲೇ ಎಣ್ಣೆ ಬರೋದಲ್ರಿ. ಈಗ ಸಾಲಿ ಒಳಗೆ ಬಿದ್ದಿರ್ತದ ಅಂದ್ರೆ ಅಲ್ಲಿ ಹೊಣೆಗಾರ. ಎಲ್ಲರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಗುರು ಚವ್ಹಾಣ್ ಅಂತ. ನಾನು ಹುಟ್ಟಿದ್ದು ಇದೇ ಐನಾಪುರ ತಾಂಡಿಯಲ್ಲಿ. ನಾವು ಈಗ ಸದ್ಯಕ್ಕೆ ಇರೋದು ಐನಾಪುರ ಪ್ರಾಥಮಿಕ ಶಾಲೆಯಲ್ಲಿ ಬಂದಿದ್ದೀವಿ. ನಾನು ಹುಟ್ಟು ಊರು ಇದೆ. ಜೊತೆಗೆ ನಾನು 2023ರಲ್ಲಿ ಇಲೆಕ್ಷನ್ ಮಾಡಿದೆ. ಆ ಇಲೆಕ್ಷನಲ್ಲಿ ಜನತೆಗೆ ನಾನು ಆಶ್ವಾಸನೆ ಕೊಟ್ಟಿದ್ದೆ 2-3 ವಿಷಯ. ಒಂದು ಬೋರ್ವೆಲ್ಲು ಮತ್ತು ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಬಗ್ಗೆ. ಈಗೇನು ತಾವು ನೋಡ್ತಿದ್ದೀರಿ, ಹಳೆ ಮುಳೆ ಬಿಲ್ಡಿಂಗ್ಗಳು
ಅದನ್ನು ನೋಡಿ ನಾನು ಸಾರ್ವಜನಿಕರಿಗೆ ಮಾತು ಕೊಟ್ಟಿದ್ದ ಪ್ರಕಾರ ನಾನು 2024 13/12/2024 ಮಾನ್ಯ ಶ್ರೀ ಶಿಕ್ಷಣ ಸಚಿವರಿಗೆ ಒಂದು ಪತ್ರ ಬರೆದಿದ್ದೆ. ಪತ್ರದಲ್ಲಿ ಏನಿತ್ತುಪ್ಪ ಅಂತಂದರೆ, ಈ ನಮ್ಮ ಪ್ರಾಥಮಿಕ ಶಾಲೆ ಇರೋದು ವಿಜಯಪುರದಿಂದ 5 ಕಿಲೋಮೀಟರು. ಈ ತಾಂಡೆಯಲ್ಲಿ ಒಟ್ಟು ಜನಸಂಖ್ಯೆ 10,000 ಇದೆ. ಈ 10,000 ಜನಸಂಖ್ಯೆಯಲ್ಲಿ ಸುಮಾರು 1,500 ಮಕ್ಕಳು ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇರೋದು ಬಸ್ಗಳನ್ನು ನಾನು ಕಂಡೆ, ಸ್ವತಃ ನಾನೇ ಕಂಡೆ. ಈ ಕಂಡ ಮೇಲೆ ನಾನು ಒಂದು ವಿಚಾರ ಮಾಡಿದೆ, ಇದು ಯಾಕೆ ಈ ರೀತಿ ಈ ಬಸ್ಸುಗಳು ಮತ್ತು ನಮ್ಮ ಊರಿನ ಜನಗಳು ಕೂಲಿಕಾರರು ಇರುವಾಗ ಅವರು ಪ್ರೈವೇಟ್ ಬಸ್ಸಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಕಳಿಸಿ ಅವರಿಗೆ ಡೊನೇಷನ್ ಕೊಡಬೇಕು. ಆ ಡೊನೇಷನ್ ಎಲ್ಲಿ ಕೊಡ್ತಾರೆ ಪಾಪ, ಅವ್ರಿಗೆ ಹೇಳಲಿಕ್ಕೆ ಬರಲ್ಲ, ಬಿಡಲಿಕ್ಕೆ ಬರಲ್ಲ. ಅದೇ ರೀತಿಯಾಗಿ ನಾವು ಯಾಕೆ ಇಲ್ಲಿ ಸರ್ಕಾರಿಗೆ ಈ ವಿಷಯ ತಿಳಿಸಿ ಒಂದು 20 ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ನಾನು ಅರ್ಜಿ ಹಾಕಬಾರ್ದು ಅಂತ 24ರಲ್ಲಿ ಹಾಕಿದೆ. ಸೊ ಅದು ಹಾಕಿದ ಮೇಲೆ ಈಗ ಒಂದು ಡಿಪಾರ್ಟ್ಮೆಂಟ್ ಬಿ ಒಂದು ಇದೆ, DDPI. ಆ DDPIದ ಹೆಡ್ ಆಫ್ ದಿ ಆಫೀಸರು ಅವ್ರ ಕಡೆಗೆ ಕೆಲಸ ಮಾಡೋರು, ಅವ್ರ ಬಗ್ಗೆ ಮಾತು ಕೇಳಲ್ಲ. ಅಂದರೆ ಅವರಿಗೆ ಹಿಡಿತದಲ್ಲಿ ಇಟ್ಟಿಲ್ಲ, ಚೇರ್ಮನ್ ಇರಲ್ಲ, ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ಅವರು ನಾಳೆ ಬಾ ನಾಡ್ದು ಬಾ ಅಂತ ಹೇಳಿಬಿಟ್ಟು ನನಗೆ ಇಲ್ಲಿಯವರೆಗೆ 1 ವರ್ಷವರೆಗೆ ನನಗೆ ಕಾಯಿದ್ದಾರೆ. ಇದೆಲ್ಲ ಆಗಬೇಕಂತ ನಂದು ಬೇಡಿಕೆ ಇದೆ. ತಾವೆಲ್ಲ ನಮ್ಮ ಈ ಒಂದು ಲೆಟರಿಗೆ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿ ನಮ್ಮ ಒಂದು ಐನಾಪುರ ತಾಂಡೆಗೆ ಮಕ್ಕಳಿಗೆ ಅನುಕೂಲವಾಗಬೇಕು. ಮತ್ತು ಎಲ್ಲ ಮಕ್ಕಳು ಈಗೇನು 1,500 ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇದ್ದಾರಲ್ಲ, ಅವರಿಗೆ ಇಲ್ಲೇ ಒಂದು ಸ್ವಚ್ಛವಾದ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಸರ್ಕಾರ ನಮಗೆ ಮದದು ಮಾಡಬೇಕಂತ ನಾನು ಸರ್ಕಾರಕ್ಕೆ ಬೇಡ್ಕೊಳ್ತೀನಿ.